ಹೆಣ್ಮಕ್ಳು ಗಲೀಜ್ ಬಟ್ಟೆಗಳು ಹಾಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಮಾಡಾಕ್ತಾರೆ. ಇದಕ್ಕೆ ಮುಂದೆ ಬರೋ ಪೀಳಿಗೆಗಳು ಏನಾಗ್ತಾರೆ ಹೇಳಿ? ಮಾಡಿ ಸಾಯ್ಬೇಕು, ಮಾಡಿ ಸಾಯ್ಬೇಕು. ನೋಡಿ ಮೇಡಮ್, ಈ ಗಂಡು ಮಕ್ಳು ಮದುವೆ ಆಗೋದು, ಹೆಣ್ಣು ಮಕ್ಳು ಮದುವೆ ಆಗೋದು ಎಲ್ಲ ಕಾಮನ್ ಆಗ್ಬಿಟ್ಟಿದೆ. ಹೆಣ್ಮಕ್ಳೇ ಫಿಸಿಕಲ್ ಕೂಡ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದು 2 ಆತ್ಮಕಳಿ. ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬ ವೀಡಿಯೋ ಡಿಲೇ ಆಗ್ತಿದೆ, ಪ್ರಾಬ್ಲಮ್ ಆಗ್ತಿದೆ, ವೀಡಿಯೋಸ್ ನಿಧಾನ ಬರ್ತಿದೆ. ಎಲ್ಲದಕ್ಕೂ ಉತ್ತರಗಳು ಕೊಡ್ಬೇಕು. ನಾನು ನಿಮಗೆ ತುಂಬ ಉತ್ತರಗಳು ಕೊಡೋದಿದೆ ಖಂಡಿತವಾಗ್ಲೂ. ಎದುರ್ಕೊಂಡೋ ಅಥವಾ ನಮ್ಮ ಕೈಲಿ ಆಗಲ್ಲ ಅಂತ ಬಿಡ್ತಾ ಇಲ್ಲ. ಕೆಲವೊಂದು ಪೂಜೆಗಳು ಮಾಡಿಸ್ಬೇಕಾಗಿದೆ. ಎಲ್ಲ ಪೂಜೆಗಳನ್ನ ಮುಗಿಸಿ, ಅಷ್ಟದಿಗ್ಬಂಧನ ಮುಗಿಸಿ, ನಮ್ಮ ಕೈಲಿ ಕೂಡ ಕೆಲವೊಂದು ದುಷ್ಟಶಕ್ತಿಗಳನ್ನ ಎದುರಾಕೊಳ್ಳೋಕ್ಕೆ ನಮ್ಮಲ್ಲಿ ಕೂಡ ಶಕ್ತಿ ಬೇಕು. ಸೊ ಈ ಕಾರಣದಿಂದ ಕಂಪ್ಲೀಟ್ ಶಕ್ತಿ ಪಡೆಯೋ ನಿಟ್ಟಿನಲ್ಲಿ ನಾವಿದ್ದೀವಿ. ಸೊ ದಯವಿಟ್ಟು ಸಹಕರಿಸಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಬೇಕು ಖಂಡಿತವಾಗ್ಲೂ. ಇನ್ನು ಮುಂದೆ ತುಂಬ ಅದ್ಭುತವಾಗಿರೋ ವಿಡಿಯೋ ಅದ್ರ ಜೊತೆ ಬರ್ತೀವಿ. ಕಳಿ ಏನು ನೋಡಮ್ಮ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಬಂದಿರೋದಷ್ಟೇ, ಎಲ್ಲ ನಿನ್ನಿಂದ ನಡೆದಿರೋದಷ್ಟೇ. ನಮ್ಮ ಹತ್ರ ಬೇಡ ಅವೆಲ್ಲ. ಪರವಾಗಿಲ್ಲ. ಸುಮಾರು ದಿನದಿಂದ ಹೇಳ್ತಾ ಇದ್ದೀನಿ, ಸುಮಾರು ವಿಡಿಯೋಗಳು ಹೇಳಿದ್ದೀನಿ. ಅವ್ ನಮ್ಮನ್ನು ಮಾತಾಡ್ತಿರೋದೇ ಕಳಿ ಬರ ಕಳಿ ಸೀರಿಯಸ್ ಆಗಿ ಯಾಕೋ ಏನ್ ಹಂಗಿರ್ತೈತಲ್ಲ. ಇರಿ ಕಳಿ, ನಾವು ಅನ್ಕೊಂಡ್ರೆ ಸುಲಭೋದ್ಯವಲ್ಲ ಇದು. ನಾವು ಅನ್ಕೊಂಡ್ರೆ ಸುಲಭೋದ್ಯವಲ್ಲ. ಬಾಗಿಲು ಪುಷ್ಪ ಇಲ್ಲಿಗೆ ಇದಣ್ಣ. ಕೆಲವೊಂದು ವಿಡಿಯೋದಲ್ಲಿ ಪ್ರತಿ ಸರಿ ಹೇಳ್ತಾ ಇದ್ದೀನಿ. ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಪ್ರತಿ ಸರಿ ಕೂಗಿ ಹೇಳ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಅಷ್ಟು ತೆವಲಿತ್ತಾ? ಸಮಾಜ ನಿಮ್ಗೆ ಅಂತ ಕಾನೂನು ಮಾಡಿಕೊಟ್ಟಿದೆ. ಆ ಕಾನೂನು ಪ್ರಕಾರ ಏನು ಮಾಡಬೇಕು, ಮಾಡಿ ಸಾಯ್ಬೇಕು. ಮತ್ತೆ ಪ್ರತಿಯೊಬ್ಬ ತಂದೆ ತಾಯಿಗಳು ಹೇಳ್ತಾ ಇರೋದು ಒಂದೇ ಮಾತು, ನಿಮ್ಮ ಮಕ್ಕಳ ಮನಸ್ಸಲ್ಲೇನಿದೆ ಅವರ ಹಾರ್ಮೋನ್ಸ್ ಹೇಗೆ ಚೇಂಜ್ ಆಗುತ್ತೆ, ಅವ್ರ ಮನಸ್ಥಿತಿ ಏನಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ರಪ್ಪ. ನೀವು ಅರ್ಥ ಮಾಡ್ಕೊಳ್ದೆ ನಿಮ್ಮ ಮಕ್ಕಳು ಇದ್ರ ಬಂದು ಪ್ರಾಣಗಳು ಕಳ್ಕೊಂಡ್ರೆ ಮತ್ತೆ ಹುಟ್ಟು ಬರೋಕ್ಕೆ ಅವನು ಅಸಹ್ಯ ಆಗುತ್ತೆ. ಇಂಥ ಪ್ರಶ್ನೆಗಳೆಲ್ಲ, ಇಂಥ ವಿಷಯಗಳೆಲ್ಲ ನನಗೂ ನನ್ನ ಗಮನಕ್ಕೆ ಬಂದು ಅದನ್ನು ನಾನು ನಿಮ್ಮ ಗಮನಕ್ಕೆ ತರಬೇಕಂತ ಅಂದರೆ ಹಂಗಿದೆ ಕಳೆಯೋದು ಪರಿಸ್ಥಿತಿ ಪಾಪ. ನೋಡಿ ಮೇಡಮ್ಸ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮಿಂದ ನಿಮ್ಗೇನು ತೊಂದರೆ ಆಗಿ ಬರಲಿಲ್ಲ, ಬಟ್ ನಿಮ್ಮಿಂದನೂ ನನಗೇನು ತೊಂದರೆ ಆಗಬಾರ್ದು. ನಾನು ನೇರವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಪ್ರತಿ ಯಾರ್ಯಾರು ಇವಾಗೆಲ್ಲ ಸುಮಾರು ಕಳಿ ಕೂಲ್. ಸೊ ಇವಾಗೆಲ್ಲ ಇತ್ತೀಚೆಗೆ ಏನಾಗ್ಬಿಟ್ಟೈತೆ ಅಂತಂದ್ರೆ, ಈ ಗಂಡು ಮಕ್ಳು ಮದುವೆ ಆಗೋದು, ಹೆಣ್ಣು ಮಕ್ಳು ಮದುವೆ ಆಗೋದು ಎಲ್ಲ ಕಾಮನ್ ಆಗ್ಬಿಟ್ಟೈತೆ. ಆ ಥರ ಆಲ್ಮೋಸ್ಟ್ ನಿಮ್ಮಲ್ಲಿ ಚೇಂಜಸ್ ಬಂದಾಗ ದಯವಿಟ್ಟು ನಿಮ್ಮ ನಿಯರ್ ಬೈ ಡಾಕ್ಟರ್ ಹತ್ರ ಹೋಗಿ ನೀವು ಕನ್ಸಲ್ಟೆನ್ಸ್ ತಗೊಬೇಕಲ್ವಾ. ಅವ್ರ ಅಪಾಯಿಂಟ್ಮೆಂಟ್ ತಗೊಂಡು ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತದೆ ತಿಳ್ಕೊಬೇಕು. ಅಕ್ಕ, ನಾನು ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನಿನ್ನ ಮೇಲೆ ನಂಗೆ ಯಾವುದೇ ಥರ ದ್ವೇಷ ಇಲ್ಲ.
ಸೊ ದಯವಿಟ್ಟು ಅರ್ಥ ಮಾಡ್ಕೊ, ನಾನು ಮಾತಾಡ್ತಿರೋದು ನಿನ್ನ ಬಗ್ಗೆ. ಹೆಂಗೆಂಗೋ ಬಿಹೇವ್ ಮಾಡಿದೆ ನೀನು, ನಮ್ಮ ಅಮ್ಮನ ಬೂಟ್ ಬಿಟ್ಟು ಹೊಡೆದ್ಬಿಡ್ತೀನಿ. ಪ್ರೀತಿ ವಿಶ್ವಾಸದಲ್ಲಿ ಹೇಳ್ತಾ ಇದ್ದೆ, ನನಗೆ ಉಳಿಸ್ಕೊಬೇಕು. ಇದೇ ಐ ಮೀನ್ ಸ್ಕೂಲಿಂದ ಜೊತೆ ಓದಿರೋ ಫ್ರೆಂಡ್ಸ್ ಅವರು ಕಾಲೇಜಲ್ಲಿ ಕೂಡ ಜೊತೆಗಿರ್ತಾರೆ, ಡಿಗ್ರಿಲಿ ಕೂಡ ಜೊತೆಗಿರ್ತಾರೆ. ಆದರೆ ಒಂದು ಹುಡುಗಿಗೆ ಸ್ವತಃ ಆಕೆ ಫ್ರೆಂಡ್ ಆದಂಥ ಇನ್ನೊಂದು ಹುಡುಗಿ ಮೇಲೆ ಪ್ರೀತಿಯಾಗಿ ಆ ಪ್ರೀತಿ ಇನ್ನೊಂದು ಬಹುಮುಖ್ಯ ಹಂತವಾಗಿ ತಲುಪಿ ಹೆಣ್ಮಕ್ಳೇ ಫಿಸಿಕಲ್ ಕೂಡ ಒಂದು ರಿಲೇಶನ್ಶಿಪ್ಪಲ್ಲಿ ಇದ್ದು ಆ ವಿಷಯ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಎತ್ಕೊಂಡು ಹೋಗೋಣ, ಇದು ಇಲ್ಲಿಗಲ್ ಏನಿದೆ ಅದನ್ನ ಲೀಗಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಏನು ಲೆಸ್ಬಿಯನ್ಸ್ ಹೆಣ್ಮಕ್ಳಿದ್ದಾರೆ ಅಥವಾ ಹೆಣ್ಣು ಕಾಮುಕಿಯರಿದ್ದಾರೆ. ಸೊ ಅವ್ರ ತಂದೆ ತಾಯಿ ಹತ್ರ ಹೋಗಿ ಮಾತಾಡಿದಾಗ ಈ ಥರ ನಾವು ಅಕ್ಕ ಮಾತಾಡ್ತಿರೋದೇ ನಿನ್ನ ಬಗ್ಗೆ, ಅವನ ಅಮ್ಮನ ಎಲ್ಲ ಮಾತಾಡ್ಬಾರ್ದು ನನ್ನ ಹತ್ರ. ಕಳಿ ಎರಡು ಕಳಿದು 2 ಆತ್ಮ ಕಳಿ ಅವ್ರಿಬ್ಬರದೇ ಇದು ಕನ್ಫರ್ಮ್. ಅಕ್ಕ ನನಗೆ ಗೊತ್ತು ನೀವಿಬ್ರು ನಮ್ಮನ್ನ ಯಾಕೋ ಓವರ್ ಆಡ್ಕಾಡ್ತೈತಲ್ಲ ಇತ್ತೀಚೆಗೆ. ಸ್ವಯಸ್ ಅವ್ರ ಮನೇಲಿ ಹೋಗಿ ಮಾತಾಡೋಕೆ ಹೋದಾಗ ಅವರಿಬ್ಬರು ಪ್ರೀತಿ ಪ್ರೇಮನ ಅವ್ರ ಮನೆ ಕೆಡಕಂದಿದ್ವ ಕಣಿಸಿ ನೀವು ಮದುವೆ ಮಾಡ್ಕೋಬಾರ್ದು ಅಂತ ನೇರವಾಗಿ ಹೇಳಿದ್ಕೆ ಫುಲ್ಲು ಮನಸ್ಸಿಗೆ ಅದೇ ನೋವು ಮಾಡಿಕೊಂಡು ಹೇಳ್ಕೊಳಕ್ಕಾಗಲ್ಲ. ಇವಾಗ ಒಬ್ಬ ಮನುಷ್ಯನಿಗೆ ಒಂದು ಬಟ್ಟೆ ಪಿಂಚಿಸಿದ್ರೆ ಎಷ್ಟು ನೋವಾಗುತ್ತೆ ಅಂಥದ್ರಲ್ಲಿ ಸಾಯೋ ನಿರ್ಧಾರ ಮಾಡ್ತಾರೆ ಅಂತಂದರೆ, ಬದುಕಲೇಬಾರ್ದು ಅನ್ನೋ ನಿರ್ಧಾರ ಮಾಡ್ತಾರೆ ಅಂದರೆ, ಈ ಸಮಾಜ ನಮ್ಮನ್ನು ಒಪ್ಕೊಂತಿಲ್ಲ ಅಂತ ಒಂದು ಕಠಿಣವಾದ ನಿರ್ಧಾರ ಮಾಡ್ತಾರೆ ಅಂತಂದರೆ, ನಿಜ ಇಂಥವನ್ನೆಲ್ಲ ನಾವು ಹೆಂಗೆ ಹೇಳಬೇಕು ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ಕೆಲವೊಂದು ಸರಿ. ಸೊ ಎಸ್ ಆ ಹೆಣ್ಮಕ್ಳು ಬಂದು ಕಂಪ್ಲೀಟಾಗಿ ಏನು ಜಾಗ ಇದೆ ಇದೇ ಜಾಗದಲ್ಲಿ ವಿಷ ಕುಡಿದು ಸತ್ತಿರ್ತಾರೆ. ಕಳಿ ಇದೇ ಜಾಗದಲ್ಲಿ ನೇಣ ಕೊಡ್ಸ ವಿಷ ಕುಡಿದು ಸತ್ತಿರ್ತಾರೆ. ಅವ್ರನ್ನ ಏನು ಅಂತ್ಯ ಸಂಸ್ಕಾರ ಮಾಡ್ಬೇಕಂತ ತಗೊಂಡೋದ್ರು. ಇವಾಗ ಒಂದು ಮದುವೆ ಆಗದಿರೋ ಹೆಣ್ಣು ಗಂಡು ತೀರ್ಕೊಂಡ್ರೆ ತಾಳಿ ಕಟ್ಸೋದು ಕ್ಲಿಯರ್ ಮಾಡ್ತಾರೆ ಕಳೆ. ಆದರೆ ಇವ್ರು ತಾಳಿ ಕಟ್ಸಿಲ್ಲ. ಸೊ ಇಲ್ಲೆಲ್ಲ ಚಂಬೋಣ ಸೊ ತಾಲಿ ಕಟ್ಟಿಸ್ದೆ. ಏನಾಯ್ತು? ಏನೋ ಹೊಡೆದಂಗ ಆಯ್ತಾನೆ. ಇಲ್ಲ ಕಳಿ ಬರೇ ಕಳಿ ಹಿಂದೆ ಸರಿ ಹಿಂಗ್ ಹೊಡಿತಲ್ಲ ಇದು. ಅಲ್ಲಿ 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 ಇಲ್ಲೇ ಇತ್ತಲ್ಲ ಈಗ. ಕಳಿ ಏಯ್ ಹಾ ಏನು ಗೆಲ್ತಿದ್ಯಾ ನೀನು? ಹಾ ಹೋಗ್ಬೇಡ. ಏನು ಗೆಲ್ತಿದ್ಯಾ? ಹಾ ಏನು ಗೆಲ್ತಿದ್ಯಾ ನೀನು? ಹೋಗ್ಬೇಡ, ಅದಕ್ಕೆ ಹೇಳಿದ್ ಹೋಗ್ಬೇಡ ಅಂತ. ಬೇಡ ಬಾರಣ ಅಲ್ಲಿ ಹೋಗೋದು. ಹೇಳಿ
ಕಳಿ ಅಲ್ಲೇ ನೋಡಲ್ಲ ಅಲ್ಲಿ ಯಾರು ಪಾಸ್ ಆಗ್ತಾರೋ ದೇವ್ರಣ್ಣ ಪಾಸ್ ನೋಡಲ್ಲ ಅಲ್ಲಿ ಪಾಸ್ ಆಗ್ತಾವ ದೇವ್ರಣ್ಣ ಕಳಿ ಒಂದು ನಿಮಿಷ ಬಾ ಅಲ್ಲೇ ನಿಂತೈತಣ್ಣ ಇನ್ನು ಅಳಿ ಅದೆಲ್ಲ ಮ್ಯಾಟ್ರು ಬಾರ ನಿಮ್ಗೆ ಗೊತ್ತಾಗಲ್ಲ ಕಳಿ ಕಳಿ ಕುಡಿಕ ಫೋನು ಅದು ನೋಡು ಪಾಸ್ ಆಗ ನೋಡಿದ್ರು ನಾನು ಏನು ಇದು ಕಳಿ ಹಿಂಗೈತೆ ರಿಸಿಪ್ಟ್ ಅಂತಿದೀವಿ ಅನ್ಸುತ್ತೆ ರಿಸ್ಕ್ ಇರ್ಲಿ ಜಾಗ ನೋಡಿದು ಕಿಚ್ಚಬೇಡ ಕಡೆ ಈ ಕಡೆ ಬಾ ಸೆಂಟ್ರಲ್ ಇರೋ ಅಕ್ಕ ನೀನೇನು ಕೇಳ್ತಿದ್ದೆ ಗೊತ್ತಾಗ್ತಿದೆ ನಂಗೆ ದಯವಿಟ್ಟು ನೀನೇನು ಕೇಳ್ತಿದ್ದೆ ತಿಳ್ಸಕ್ಕ ಆ ಸುಮ್ಮನೆ ಹೋಗ್ಬಿಡ ಬಾಣಿ ಏನು ಬೇಕಿಲ್ಲಿ ಕಳಿ 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 ಬಾಬಾ ಭಯಬೇಡ ನಾನಿದ್ದೀನಿ ಎಸ್ ಅವ್ರ ಮನೇಲಿ ಒಪ್ತಿರೋದಕ್ಕೆ ಬಂದು ವಿಷಯ ಕೊಟ್ಟು ಸತ್ತಿರೋದು ತಾಳಿ ಕಟ್ಸ್ಬಿಟ್ರೆ ಏನೋ ಊತಾಕಿಲ್ಲ ಹಾಗೆ ಊತಾಕಿಲ್ಲ ಕಾರಣದಿಂದ ಎರಡು ಅತೃಪ್ತಿ ಒಂದು ಆತ್ಮ ದುಷ್ಟಶಕ್ತಿಯಾಗಿ ಕನ್ವರ್ಟ್ ಆಗಿದೆ ಕನ್ಯಾ ದೇವಗಳಲ್ವಾ ಕಳಿ ಏನು ಟೆನ್ಷನ್ ತೊಗೋಬೇಡ ಕಳಿ ಅಲ್ಲಿ ಈ ಮನೆ ತೋರಿಸೋ ನಿಮಿಷ ಎಲ್ಲರಿಗೂ ನಿಜ ಈ ಮನೆ ನೋಡಿದ್ರೆ ಗೊತ್ತಾಗ್ತೈತೆ ಕಳಿ ನನಗೆ ಹೆಂಗೆ ಅನ್ನಿಸ್ತೈತೆ ಗೊತ್ತಾ ಕಳಿ ಸೀರಿಯಸ್ ಆಗಿ ಕಳಿ ಏನು ಸೌಂಡ್ ಮಾಡು ಈ ಮನೆಯಿಂದ ಈಚೆಗೆ ಹೋದ್ರು ಅಂತ ನಾವು ಏನಾದ್ರು ಒಂದು ಹೆಚ್ಚು ಕಮ್ಮಿ ಆಗ್ಬಿಡ್ತೀವಿ ಇದು ತೋರ್ಸು ಕಳಿ ಇದು ತೋರ್ಸು ತೋರ್ಸು ಯಪ್ಪ ಕಳಿ ತೋರ್ಸು ಈ ಕಡೆ ಕುಡಿ ಫೋನ್ ಕೊಡಿದೆ ನೋಡು ಒಳ್ಸಿ ನೋಡಲ್ಲಿ ಅಲ್ಲೇ ಐತೆ
ಯಾರು ಅಕ್ಕ ಅಕ್ಕ ನೀನ್ ಹತ್ರ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ನೋಡಮ್ಮ, ನಮ್ಮಲ್ಲಿ ಅಷ್ಟು ಚೆಂಗಿನಗಳಿತ್ತು ಅಂತಂದ್ರೆ ನಿಮ್ಮ ಮನೆ ಎದುರಾಕೊಂಡು ನಿಮ್ಮ ಅಯ್ಯೋ ಬೋಳಿ ಮಗನ ನಿಮ್ಮ ಮನೆ ಎದುರಾಕೊಂಡು ಮದುವೆ ಆಗ್ಬೇಕಿತ್ತು. ಏನಕ್ಕೆ ಇಷ್ಟು ಹಿಂಸೆ ಕೊಡ್ತಿದ್ದೀರ ಇಲ್ಲಿ ನೀವು? ಮನೆ ಎದುರಾಕೊಳ್ಳೋಕೆ ಮೀಟ್ರ್ ಇಲ್ಲ. ನಮ್ಮಲ್ಲಿ ಇಲ್ಲು ಕ್ರಿಕೆಟ್ ಆಡೋಕೆ ಬರ್ತಿದೆ ಅಂತ ಹುಡುಗರು. ಏನು ಇವು ಹೆಣ್ಮಕ್ಳು ಸತ್ತಿದ್ದಾರೆ, ಯಾವ ಗಂಜಾತಿನೂ ಬಿಡ್ತಾ ಇಲ್ಲ. ಕ್ರಿಕೆಟ್ ಆಡೋ ಗಂಡ್ಮಕ್ಳ ಮೇಲೆ ದೇವ ಓವರ್ ಇತ್ತಲ್ಲ ಮಾಡಿ ಅವ್ರಿಂದ ಇನ್ಫಾರ್ಮೇಶನ್ ಬಂದಿತ್ತು. ಪರವಾಗಿಲ್ಲ ಕಳಿ, ನಾನು ಇದು ಮುಖ್ಯ ಅಲ್ಲ. ಇಷ್ಟೆಲ್ಲ ಆದ್ಮೇಲೆ ಕಳಿ, ಇಷ್ಟೆಲ್ಲ ಆದ್ಮೇಲೆ ಅವನ ಅಮ್ಮನಿಲ್ಲ, ನಾನಿರ್ಬೇಕಿಲ್ಲ ಅದಿರ್ಬೇಕು ಸೀರಿಯಸ್ ಆಗಿ. ಬೋಳಿ ಮಗಂದು ಇದು ಕಳಿ ಕಳಿ ನಿನಗೇನಾಯ್ತು ಕಳಿ, ನಿನಗೇನಾಯ್ತು ಕಳಿ? ನೋಡಮ್ಮ, ಪ್ರೀತಿ ವಿಶ್ವಾಸ ಹೇಳ್ತಾ ಇದೀನಿ, ನಮ್ಮ ಹತ್ರ ಜಗನ್ಮಾತೆ, ನಮ್ಮನ್ನ ಅಷ್ಟು ಸುಲಭ ಎದುರ್ಸಕ್ಕಾಗಲ್ಲ. ಇವಾಗ ನೀನು ಬರ್ಬೇಕಿಲ್ಲ, ನಮ್ಮನ್ನಿಲ್ಲ ಬಿಡೋ ಸೀನೇ ಇಲ್ಲ. ನಿಮಗೆ ಪ್ರಾಬ್ಲಮ್ ಆಗೈತಾ ತಿಳಿಸ್ಬೇಕು. ಅಮ್ಮನ್ ಏನಣ್ಣ ಇದು ಹಿಂಗಾಡಿಸ್ತೈತೆ? ಗೊತ್ತಾಯ್ತು ಕಳಿ ನನಗೆ ಏನು ಅಂತ. ಬಾ, ಎಲ್ಲ ಕಡೆ ಸೇಫ್ ಆಗಿದ್ದೀವಿ ಇಲ್ಲಿ. ಕೇಳಿಸ್ಕೊ, ಬೇರೆ ಆತ್ಮಗಳಾಗಿದ್ದರೆ ನಾವು ಆರಾಮಾಗಿ ಎದುರಿಸ್ಬಿಡೋರಿತ್ತು. ಇದು ಕನ್ಯಾ ಆತ್ಮಗಳು, ಹೆಣ್ಣು ಇನ್ನೂ ಮದುವೆ ಆಗಿಲ್ಲ, ಕನ್ಯಾ ಆತ್ಮ. ನಾವೆಷ್ಟು ರೈಸ್ ಮಾಡ್ತೀವಿ ಅಷ್ಟೇ ಅವರು ರೈಸಲ್ಲಿ ನಿಂತ್ಕೋತವೆ. ಫುಲ್ಲು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗಿರ್ತದೆ ಭಯವೆಲ್ಲ. ಏನಾದರೂ ಭಯ ಬೀಳ್ಬೇಡ, ನಾವು ಭಯ ಬಿದ್ದಷ್ಟು ನಮ್ಮನ್ನು ಸಾಯಿಸ್ಬಿಡ್ತವೆ. ನೋಡಮ್ಮ, ನಿಮ್ಮ ಮನೆಯವ್ರನ್ನ ನಿರ್ಧಾರ ಕೊಡೋಕೆ ನಾನು ರೈಸಾಗಿ ಮಾತಾಡೋ ನಮ್ಮನ್ನ ಇದಾಗೋದ ಬೋಳಿ ಮಗನ ರೈ ಅವನ ಅಮ್ಮನ್ ನಿಮ್ಮ ಕಳಿ ಕಳಿ ಇಲ್ಬಾ. ಇದೇ ಅಣ್ಣ ಹಿಂಗ್ ಸಿಗ್ತಾವೆ. ಕಳಿ ನೋಡು, ನೋಡು ಕಳಿ. ಯಾಕೆ ದೇವರುಗಳಿಗೆ ಇದ್ರಲ್ಲಿ ನನಗೆ ಸೂಚನೆ ಕೊಡ್ತಾ ಹೋಗ್ಬಿಡ್ರಿ ಸುಮ್ಮನೆ ಅಂತ.
ಸುಮ್ಮನೆ ರಿಸಿಕ್ಟ್ ಅಂತಿದ್ದೀವಿ. ರಿಸಿಕ್ ತಗೊಂಡ್ರೆ ಕಳಿ ಯಾರ್ಯಾರು ಫೇಕ್ ಅಂತೀರ ಒಂದ್ಸಲಿ ಬಂದು ನೋಡ್ರಿ ಇಲ್ಲಿ ಏನ್ ಭಂಗ ಬೀಳ್ತಾ ಇದೀವಿ ಇಲ್ಲಿ ಅಂತ. ಏನು ಹೇಳ್ತೀನಿ ಅಂತ ಹೇಳ್ಬೇಕಲ್ವಕ್ಕ ನೀನು? ಕಳಿ 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 ನೋಡು ನೋಡು. ನಿಮ್ ಮನೆ ಅಂದ್ರೆ ನೀವು ಹೇಳ್ಕೊಂಡು ಸಾಯ್ಬೇಕು ನಿಮ್ ಕಷ್ಟಗಳನ್ನ. ಏನಕ್ಕೆ ಇಲ್ಲಿ ಬಂದು ಆತ್ಮಹತ್ಯೆ ಸಾಯ್ತಾ ಇದೀರಲ್ಲ ನೀವು? ನೀನ್ ಎದುರುಗಡೆ ಬಂದಿಲ್ಲ ಅಂತ ತಿಳ್ಕೊ, ನೀನ್ ದೊಡ್ಡ ಚಪ್ಪರ್ ಅಂತ ಸೀರಿಯಸ್ ಆಗಿ. ಇದೇ ಸತ್ ಜಾಗ ತೋರಿಸಿದ್ರಲ್ಲ ಅವ್ರು ಎಲ್ಲಿ ಇದು ಮಾಡ್ಕೊಂಡಿದ್ರು ಹೇಳ್ತೀನಿ. ಇದೇ ಜಾಗದ ಕುತ್ಕೊಂಡಿರೋ ಕಡೆ ಅವರು. ಏಯ್ ನಿನ್ ಕಾಲು ಕಳಿ ಸೀರಿಯಸ್ ಆಗಿ ಏನ್ ಮಾಡು. ಬಾಯಿ ಕಡಿಕೆ ಸುಮ್ನಿರು. ಏಯ್ ಅಯ್ಯ ನಾ ಅಮ್ಮನ್ ಮೆಂಡ್ರು ಮುಟ್ಟಿದ್ದ ಮುಂದ್ ಓಡಿ ಕಡ್ತಿದ್ದೆ ಬೋಳಿ ಮಗನ್ ತಗೊಂಡು ಕಡೆ ಹಿಡ್ಕೊ ಒಂದ್ ನಿಮಿಷ. ಅವನ ಅಮ್ಮನ್ ಮಿಂಡು ಬಿಟ್ಟಿದ್ದೆ ನಿಮ್ಮ ಮನೆಯವ್ರನ್ನ ಫೇಸ್ ಮಾಡಕ್ಕಾಗ್ದ? ಅಮ್ಮನ್ ಇಲ್ಲಿ ಬಂದು ಓಡ್ ಆಡ್ಕಾಡ್ತಿದ್ದೆ ಬೋಳಿ ಮಗನ. ನಮ್ಮ ನಿಮ್ ತೆವನ್ನ ತೀರ್ಸ್ಕೊಳಕ್ಕೆ ಈ ತರ ದೇವಗಳ ಮಾಡ್ತಾರೆ ಬೋಳಿ ಮಕ್ಕಳ. ನೀವು ನಿಮ್ಮ ಹತ್ರ ಹಾರ್ಮೋನ್ಸ್ ಚೇಂಜ್ ಆಯ್ತು ಅಂತ ನಾವು ನಮ್ಮನ್ನ ಡಾಕ್ಟರ್ ಹತ್ರ ಹೋಗಿ ಹೆಂಗ್ ಸರಿ ಮಾಡ್ಕೊಂಡು ನೋಡ್ಕೋಬೇಕು, ಹೆಂಗೆ ಸರಿ ಮಾಡೋದಂತೆ. ಇವೆಲ್ಲ ಆಗ್ತಿರೋದು ಒಂದ್ರಿಂದಾನೇ ಕಡೆ ಸೀರಿಯಸ್ ಆಗಿ. ಫಸ್ಟ್ ನಮ್ ಸೋಷಿಯಲ್ ಮೀಡಿಯಾ ಚೇಂಜ್ ಆಗ್ಬೇಕು. 18 ವರ್ಷ ಆಗಿರಲ್ಲ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ. ಹೆಣ್ಣು ಮಕ್ಳಿಗೆ ಗಲೀಜ್ ಬಟ್ಟೆಗಳು ಹಾಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಮಾಡಾಕ್ತಾರೆ. ಇದು ಮುಂದೆ ಬರೋ ಪೀಳಿಗೆಗಳು ಏನಾಗ್ತಾರೆ ಹೇಳಿ? ಏಯ್ ಅವನ ಅಮ್ಮನ್ ನಾನ್ ತಲೆ ಕೆಟ್ಕೊಂಡು ನಿಂತ್ಕೊಂಡೆ ಅಂತ ತಿಳ್ಕೊ, ಗುದ್ ಸಾಯಿಸ್ಬಿಡ್ತೀನಿ ಬೋಳಿ ಮಗಂದ. ಪ್ರೀತಿ ವಿಶ್ವಾಸದಲ್ಲಿ ಹೇಳ್ತಾ ಇದ್ದ ಹಂಗೆ ಮೇಂಟೈನ್ ಮಾಡ್ಬೇಕು ಅವನ ಅಮ್ಮನ್. ನೀವು ನಾಲ್ಕು ನೋಡೋ ನಮ್ಮ ಅಕ್ಕ ನೀನ್ ಎಲ್ಲಿದ್ದೆ ಗೊತ್ತಿಲ್ಲ, ಬಟ್ ಅವ್ನ ಅಮ್ಮನ್ ಪ್ರೀತಿಯಿಂದ ಹೇಳ್ತಾ ಇನ್ ಕೇಳಿಸ್ಕೊ ಸೀರಿಯಸ್ ಆಗಿ. ನೀನ್ ತೆವಳಿನ ನೀನ್ ಸತ್ತಿದೀಯ. ನಿಮ್ಗೆ ಅಷ್ಟು ಮಾಡಿಸ್ಕೊಳಕ್ ಆಸೆ ಇತ್ತು ಅಂದ್ರೆ ನಮ್ಮ ಹೇಳ್ಕೋಬಾರ್ದು ಕೆಟ್ಟ ಮಾತಲ್ಲಿ. ಅಲ್ಲ ಹಂಗೇನೋ ಪ್ರಾಬ್ಲಮ್ ಇದ್ದಾಗ ನೇರ ಫೇಸ್ ಮಾಡಿಯಲ್ಲ. ಏನಕ್ಕೆ ಸಾಯ ಅಂತ ಅಡವೈತೆ ನಿಮ್ಗೆ? ನಿಮ್ ಮನೆಯವ್ರಿಗೋ ಸಮಾಜಕ್ಕೋ ಅದು ನಿಮ್ಗೆ ತುಂಬಾ ಜನ ಗೊತ್ತಿರೋರ್ಗೋ ಡಾಕ್ಟರ್ ಹೇಳಿ ಸಾಯ್ಬೇಕು. ಹಿಂಗ್ ಸುಧಾರಣೆ ಮಾಡ್ಕೊಂಡು ಆತ್ಮಗಳಾಗಿ ಯಾಕೆ ಹಿಂಗೆ ಹೋಗೋದ್ರಲ್ಲಿ ಹಿಂಸೆ ಕೊಡ್ತೀರ ನೀವು? ದಯವಿಟ್ಟು ಹೇಳ್ತಾ ಇದೀನಿ, ಹಂಗೆ ಯಾರಿಗಾದ್ರು ಆಜೆ ನೀರ್ ತಂದಿಲ್ವಾ? ಇಲ್ಲ ಯಾರಿಗಾದ್ರು ಕಷ್ಟ ಗೊತ್ತಾಗಲಿ ಸುಮ್ಮನಿರು. ಹಂಗೆ ಯಾರ್ಯಾರು ಆದ್ರೆ ಕಳೆ ಕಳೆ ಏನು ಕ್ರಿಸ್ಕೋ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮನ್ ತುಂಬಾ ಓವರ್ ಕ್ರಿಯೇಟ್ ಮಾಡ್ತಿದ್ದೀರ ನೀವು. ಹಂಗೇನಾದ್ರು ಇತ್ತು ಅಂದ್ರೆ ದಯವಿಟ್ಟು ನಿಮ್ಗೆ ತುಂಬಾ ಬೇಕಾದ್ರೆ ಹೇಳ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಸಾಯ್ರಿ. ಏನಕ್ಕೆ ಇದನ್ನ ಮಾಡ್ಕೊತಾ ಇದ್ದೀರ ನೀವು? ಕಡೆ ಸೀರಿಯಸ್ ಆಗಿ ಭಯ ಬೀಳ್ಬೇಡ ಕಡೆ. ಏನ್ ಬೇಕಾದ್ರು ಫೇಸ್ ಮಾಡೋಣ ಬಿಡ. ಅವನ ಅಮ್ಮನ ಈ ಹೆಂಗಸರು ದೇವಗಳಿಗೆ ಭಯ ಬಿಡ್ಬಿಡ್ರ ನಾವು. ಅವ್ರ ಅಲ್ಲ ಅದೊಂದು ಬಾಳೆನ ಅವನ ಅಮ್ಮನ ಹೆಂಗಸರು ಮಾಡ್ಕೊಳ್ಳೋಂಥದ್ದು. ಅಸಹ್ಯ ಆಗ್ಬೇಕು ಆ ದೇವಗಳಿಗೆ, ಅಸಹ್ಯ ಆಗ್ಬೇಕು ನಿಮ್ಗೆ. ನೀವೇನ ಅವ್ನ ಅಮ್ಮನ ಮ್ಯಾಕ್ಸಿಮಮ್ ಏನಪ್ಪ ನಿಮ್ ಕೈಯಲ್ಲಿ ಸಾಯಿಸ್ಬೋದು ಅಷ್ಟೇ, ಬೇರೆ ಏನ್ ಮಾಡಕ್ಕಾಗಲ್ಲ ನನ್ನ ಬೋಳಿ ಮಗಂದ. ಕಳಿ ಬನ್ನಿ ಸೈಲೆಂಟ್ ಬಾ. ಕೊಡಲಿ ಸೌಂಡ್ ಅಲ್ಲಲ್ಲ ಕಣೋ, ಸೌಂಡ್ ಅದಲ್ಲ ಕಣೋ. ಕಳಿ ಲೈಟ್ ಆಫ್ ಆಗ್ತೈತೆ ಕಣೋ. ಏನು ಪ್ಲೇಟ್ ಆಫ್ ಆಯ್ತೈತೆ ಗೊತ್ತಾಗ್ತಿಲ್ಲ. ಏನು ಕಾಣಿಸ್ತಾನೆ ಇಲ್ವಲ್ಲಣ್ಣ? ನೋಡ ಒಂದು ಕಪ್ಪದೆ ಒಂದು ಬೆಳಿದೀವ ನೋಡ. ಕಳಿ ನೋಡಲಿ ಕಳಿ. ನೋಡಕ್ ಅನ್ಸಲ್ಲ ಕಡೆ.
ಹುಷ ಕಳಿ ಕುಲ್ ಹಿಂಗ್ ಅಲ್ಲೇ ಇದೆ ಅಣ್ಣ ಅದು. ಕಳಿ ಅಲ್ಲಿ ಕಳಿ ಅಲ್ಲೇ ಇದಾವೆ. ಹೂನ ಸುಮ್ಮನೆ ಅದೇ ಬರೀ ಕಳಿ ಇಲ್ಲೇ ಕಳಿ ನೀನು ಇಲ್ಲೇ ಅಲ್ಲಿ ಕಳಿ ಇಲ್ಲ ಕಳಿ ಅವನ ಅಮ್ಮನ ಏನಾಗುತ್ತೆ ನಾನು ನೋಡ್ತೀನಿ ಏಯ್ ಅಕ್ಕ ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಬರ್ತಾ ಇದ್ದೀನಿ ಅಕ್ಕ ಗೊತ್ತು ಅದಕ್ಕೆ ಹೋಗ್ತಾ ಇದ್ದೀನಿ ಅಕ್ಕ ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಬರ್ತಾ ಇದ್ದೀನಿ ಅದಕ್ಕೆ ಬಂಧನ ಕರೆಸ್ಬೇಕು ಬೇರೆ ದಾರಿ ಇಲ್ಲ ಕಡೆ ಬಂಧನ ಕರೆಸ್ಬೇಕು ಬೇರೆ ದಾರಿ ಇಲ್ಲ ಅದಕ್ಕೆ ಜಸ್ಟ್ ಅಲ್ಲೇ ಇತ್ತು. ಬಂದು ಕಳಿ ಅದೇ ಪಕ್ಷಿ ಕಳಿ ಮರ ನೋಡೋ ಹೆಂಗೈತಲ್ಲೋ ಏನ್ ಭಯಂಕರವಾಗಿತ್ತು. ಕಳಿ ನೋಡಿ ಮರ ಏನ್ ಹಿಂಗೈತೆ ಕಳಿ ಹುಷಾರ್ ಕಳಿ ಅದ್ದೇ ಮನೆ ಕಳಿ ಸೌಂಡ್ ಕೇಳಿಸ್ಕೊಳ್ಳಿ ಅಲ್ಲಿ. ಸೌಂಡ್ ಬರ್ತೈತೆ ದಯವಿಟ್ಟು ಭಯ ಬಿಡಬೇಡ ಕಳಿ ನೀನು ಯಾರಕ್ಕ ನೀನು ಸೌಂಡ್ ಮಾಡ್ತಾ ಇರೋದು ಸುಮ್ನೆ ಬಾರಣ ಅದನ್ನ ಸುಮ್ನೆ ಏನು ಕೆಣ್ಕದ್ ನಾವು. ಎಲ್ಲೆಲ್ಲಿ ಸೌಂಡ್ ಮಾಡ್ತಾ ಇದ್ದೀನಿ ಗೊತ್ತಾಗಲ್ಲ ಕಣ ಕಳಿ ಏನೋ ಕಾಣ್ತದೆ ಕಳಿ ಗೊತ್ತು ಅಣ್ಣ ಸುಮ್ನೆ ಹೋಗ್ಬಿಡಂ ಬಾ. ಝೂಮ್ ಮಾಡು ಬೇಡ ಸುಮ್ನೆ ಹೇಳಿ ಒಂದಂತೂ ಕನ್ಫರ್ಮ್ ಮಾಡಿ ಕಳಿ ನಾವು ಇಲ್ಲಿ ಇದ್ದು ಅಂತ ಹಿಡ್ಕೊ ನಮ್ಮನ್ನ ಪ್ರಾಣಗಳು ಉಳಿಯಲ್ಲ ಕಳಿ ಒಂದು ನಿಮಿಷ ಬೈಲಿ ಹಿಡ್ಕೊ ನಾನು ವಿಡಿಯೋ ಎಂಡ್ ಮಾಡೋ ಪರಿಸ್ಥಿತಿ ನಾವಿಲ್ಲ ಅಕ್ಕ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಕ್ಕ ನಿಮ್ಮ ಸಮಸ್ಯೆ ನಾವು ಬಂದಿಲ್ಲ ನಿಮ್ಗೆ ಈ ಥರ ಪ್ರಾಬ್ಲಮ್ಗಳಿದ್ದಾಗ ಒಂದು ಹೆಣ್ಣು ಸಂಭೋಗದಲ್ಲಿ ಸೇರ್ಕೋಬೇಕು ಅಂದಾಗ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಕ್ಲಿಯರ್ ಮಾಡ್ಕೊಡ್ರಮ್ಮ ಏನಕ್ಕಿಂತ ಬಂದು ಸಾಯ್ತೀರಾ ಒಂದು ಜೀವ ಬೆಲೆ ಹೋಗುತ್ತೆ ನಿಮಗೆಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರ್ಯಾರು ಇದೆ ಕಳಿ ಬನ್ನಿ ಏನಾಯ್ತು ಕಳಿ ಹೋಗ್ಬಿಟ್ಟು ಹಿಂದೆ ಬಂದು ಬರ್ ದಡ್ಡ